ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಇವತ್ತು ನಾನು ಸ್ಯಾಟರ್ಡೇ ಈವ್ನಿಂಗಿಂದ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ನಾನು ನಮ್ಮ ಪಾಪು ನಮ್ಮ ಚಂದನ ವಾಕಿಂಗ್ ಹೋಗ್ತಾ ಇದ್ದೀವಿ. ಮನೆಯಲ್ಲಿ ಕೂತ್ಕೊಂಡು ಸ್ವಲ್ಪ ಬೇಜಾರಾಗ್ತಿತ್ತು. ಸೊ ಇವಾಗ ನಾವು ವಾಕಿಂಗ್ ಹೋಗ್ತಾ ಇದ್ದೀವಿ. ಸೊ ಇವತ್ತು ನಮ್ಮ ಪಾಪುದು ಸೈಕಲ್ ಎತ್ಕೊಂಡು ಹೋಗೋಣ, ಅವಳನ್ನ ಸೈಕಲಲ್ಲಿ ಕೂರಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೈಕಲಲ್ಲಿ ಹೋಗೋಣ ಇವತ್ತು, ಸೈಕಲಲ್ಲಿ ಹೋಗೋಣ. ಕೂತ್ಕೊಂತೀಯ ನೀನು? ಓಕೆ ಬಾ ಹೋಗೋಣ. ಸೈಕಲ್ ಮೇಲೆ ಹೋಗೋಣ. ಹೋಗೋಣ ಇರು, ಬಂದು ಚಂದನ ತೆಗಿತಾಳೆ ಇರೋ. ಹೇಳಿ ಬರ ಹೇಳು, ಬಾ ಈ ಕಡೆ. ಫ್ರೆಂಡ್ಸ್, ಅವಳಿಗೆ ತುಂಬ ದಿನ ಆಗ್ಬಿಟ್ಟಿದೆ ಸೈಕಲ್ ಮೇಲೆ ಕೂರ್ಸೇ ಇಲ್ಲ. ಸೊ ಅದಕ್ಕೆ ಸ್ವಲ್ಪ ಎಕ್ಸೈಟ್ ಆಗ್ಬಿಟ್ಟಿದ್ದಾಳೆ. ತೊಗೊಂಬಂದಾಗಿಂದ ಅಲ್ಲೇ ನಿಲ್ಸಿದ್ದೀವಿ. ಸೊ ಸೈಕಲಲ್ಲಿ ಎಲ್ಲೂ ಕರ್ಕೊಂಡೋಗಿಲ್ಲ. ಸೊ ಅದಕ್ಕೆ ಒಂದು ರೌಂಡ್ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಇವತ್ತು. ಅಲ್ಲಿ ನಾವು ಕ್ಯಾಂಪಸ್ ಹೋಗ್ತೀವಲ್ಲ, ಅಲ್ಲಿ ಕರ್ಕೊಂಡು ಹೋಗೋಣ. ಆಟ ಆಡೋಕ್ಕೆ ಚೆನ್ನಾಗಿದೆ ಅಲ್ಲಿ. ಸೈಕಲ್ನ ನೀಟಾಗಿ ವಾಕಿಂಗ್ ಕೂಡ ಮಾಡ್ಬೋದು ಆ್ಯಂಡ್ ಸೈಕಲ್ನ ನೀಟಾಗಿ ಅಲ್ಲಿ ತಳ್ಕೊಂಡು ಹೋಗ್ಬೋದು. ಚೆನ್ನಾಗಿದೆ ಪ್ಲೇಸು. ಸೊ ಫಸ್ಟ್ ಟೈಮ್ ಸೈಕಲಲ್ಲಿ ಅವ್ರನ್ನ ಕ್ಯಾಂಪಸ್ಗೆ ಕರ್ಕೊಂಡು ಹೋಗ್ತಾಯಿದ್ದು. ಆ್ಯಂಡ್ ನಮ್ಮ ಮನೆ ಹತ್ರನೇ ಇದೆ. ಸೊ ಈಸಿಯಾಗಿ ಕರ್ಕೊಂಡು ಹೋಗ್ಬಿಟ್ಟು ಬರ್ಬೋದು. ಸೊ ಹೋಗ್ತಾ ಇದ್ದೀವಿ. ಹೋಗೋಣ. ಓಕೆ. ಹಾಯ್ ಮುತ್ತು, ಅಲ್ಲಿ ಬಂದಿದ್ಯಾ ನೀನು? ಪಾಪ ಬಂದಿದ್ಯಾ? ಹೌದಾ? ಸೈಕಲಲ್ಲಿ ಬಂದಿದ್ಯಾ ನೀನು? ಗೊಂಬೆ, ನೀನು ಸೈಕಲಲ್ಲಿ ಕಾಂಪ ಬಂದಿದ್ಯಾ? ಚೆನ್ನಾಗಿದೆಯಾ? ಅಯ್ಯೋ, ಟ್ರಾಫಿಕ್ ಜಾಸ್ತಿ ಇದೆಯಾ? ಟ್ರಾಫಿಕ್ ಜಾಸ್ತಿ ಇದೆಯಾ? ಅಯ್ಯೋ, ಎಷ್ಟು ಟ್ರಾಫಿಕ್ ಇದೆ ಬಂಗಾರಿ. ನೀನು ಗಾಡಿ ತೊಗೊಂಡ್ಬಂದ್ಬಿಟ್ಟಿದ್ಯಾ? ನೀನು ಸೈಕಲ್ ತೊಗೊಂಡ್ಬಂದಿದ್ಯೋ? ಎಷ್ಟು ಟ್ರಾಫಿಕ್ ಇದೆ ಅಲ್ವಾ? ಹೌದಾ? ಟ್ರಾಫಿಕ್ ಇದೆಯಾ? ಜಾಸ್ತಿ ಟ್ರಾಫಿಕ್ ಇದೆಯಾ? ಹೌದಾ ಬಂಗಾರಿ? ಮಳೆ ಬಂದ್ಬಿಟ್ಟು ಬೇಸಿಗೆಲೆಲ್ಲ ಫುಲ್ಲು ಡ್ರೈ ಇತ್ತು. ಇಲ್ಲಿ ಮಳೆ ಬಂದ್ಬಿಟ್ಟು ಫುಲ್ಲು ಕಾಣಿಸ್ತಾನೆ ಇಲ್ಲ. ಫುಲ್ಲು ಬೆಳ್ಕೊಬಿಟ್ಟಿದೆ ಎಲ್ಲ ಗಿಡ ಕಾವಡೆ ಬೆಳ್ಕೊಬಿಟ್ಟಿದೆ. ಮಳೆ ಬಂದಾಗೆಲ್ಲ ಫುಲ್ಲು ಖಾಲಿ ಖಾಲಿ ಇರುತ್ತೆ. ನೀನು ಹಾರ್ನ್ ಹಾಕ್ತಾ ಇರ್ಬೇಕು ನಿತ್ತು. ನೀನು ಇಲ್ಲಾಂದ್ರೆ ಬೇರೆಯವ್ರಿಗೆ ಹೆಂಗೆ ಗೊತ್ತಾಗುತ್ತೆ ನೀನು ಬುಲೆಟ್ ಬರ್ತಾ ಇದೆ ಅಂತ? ನೀ ಹಾರ್ನ್ ಹಾಕಿದ್ರೆ ತಾನೇ ಗೊತ್ತಾಗೋದು ನೀನು ಬುಲೆಟಲ್ಲಿ ಬರ್ತಾ ಇದೀಯಾ ಅಂತ. ಬುಲೆಟ್ ರಾಣಿ, ಬುಲೆಟ್ ರಾಣಿ. ಓ ನೋಡಿ, ಬುಲೆಟ್ ಬುಲೆಟ್ ಬುಲೆಟ್. ಫ್ರೆಂಡ್ಸ್, ಇನ್ನೇನು ನಮ್ಮ ಪಾಪನ ಕರ್ಕೊಂಡು ಸೈಕಲ್ನಲ್ಲಿ ಇನ್ನೊಂದು 2 ರೌಂಡ್ ಹಾಕೋಣ ಅನ್ನೋ ಅಷ್ಟೊತ್ತಿಗೆ ಸ್ವಲ್ಪ ಮೋಡ ಎಲ್ಲ ಮುಚ್ಕೊಂಡ್ಬಿಡ್ತು. ಸೊ ಇನ್ನೇನು ಮಳೆ ಸ್ಟಾರ್ಟ್ ಆಗೋದ್ರಲ್ಲಿತ್ತು. ಅಂದರೆ ಆಲ್ಮೋಸ್ಟ್ ನಾವು ಮನೆಗೆ ಹೋಗೋ ಅಷ್ಟೊತ್ತಿಗೆ ಮಳೆ ಬಂದೇ ಬಿಡ್ತು ಜೋರಾಗಿ. ಸೊ ಪಕ್ಕದಲ್ಲೇ ಮನೆ ಇದ್ದಿದ್ದರಿಂದ ಹೆಂಗೋ ಸ್ವಲ್ಪ ನಾವು ಬೇಗ ಮನೆಗೆ ಹೋದ್ವಿ. ದೂರ ಇದ್ದಿದ್ರೆ ಫುಲ್ಲು ನೆನ್ಕೊಂಡ್ಬಿಡ್ತಿದ್ವಿ. ಅಂದರೆ ಆಲ್ಮೋಸ್ಟ್ ಸ್ವಲ್ಪ ನೆನ್ಬಿಟ್ಟಿದ್ವಿ. ಸೊ ಅದಕ್ಕೆ ನಾನು ನೆಕ್ಸ್ಟ್ ಡೇಯಿಂದ ಮತ್ತೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಚಿನ್ನಮ್ಮ, ಏನು ಮಾಡ್ತಿದ್ದೆ ನೀನು? ಏನು ಮಾಡ್ತಾ ಇದೀಯಾ ನೀನು? ಅಡುಗೆ ಮಾಡ್ತಾ ಇದೀಯಾ? ಅಡುಗೆ ಮಾಡ್ತಿದ್ಯಾ? ಹಾಂ, ಹ್ಞೂ, ಮತ್ತೇನು ಮಾಡ್ತಿದ್ಯಾ? ಹಾಂ, ಹಾಂ, ಹಾಂ. ಏನು ಮಾಡ್ತಿದ್ಯಾ ಬಂಗಾರಿ? ಪಾಪುಗೆ ಮಮ್ಮಜ್ಜಿ ತಿನ್ಸಿದ್ಯಾ? ಪಾಪುಗೆ ಮಮ್ಮಜ್ಜಿ ತಿನ್ಸಿದ್ಯಾ? ತಿನ್ಸು ಮತ್ತೆ.
ಇತ್ತಮ್ಮ ಪಾಪುಗೆ ಮಮ್ಮಚ್ಚಿ ತಿನ್ಸಿದ್ಯಾ? ತಿನ್ಸು ಮತ್ತೆ ಬೇಗ ಬೇಗ. ಏನು ಅಡುಗೆ ಇವತ್ತು? ಸಂಡೇ ಸ್ಪೆಷಲ್ ಏನು ನಿತ್ತಮ್ಮ? ಇವತ್ತು ಸಂಡೇ ಸ್ಪೆಷಲ್ ಏನು? ಹಾಂ, ನಿತ್ತಮ್ಮ ಇವತ್ತು ಸಂಡೇ ಸ್ಪೆಷಲ್ ಏನು ಮಾಡಿದ್ಯಾ? ನಿತ್ತಮ್ಮ ಇವತ್ತು ನೀನು ಸಂಡೇ ಸ್ಪೆಷಲ್ಲು ಏನು ಮಾಡಿದ್ಯಾ? ಪಾಪುಗೆ ತಿನ್ಸಕ್ಕೆ ಏನು ಅಡುಗೆ ಮಾಡಿದ್ಯಾ? ದೋಸೆನಾ? ಎಲ್ಲಿ ಮಾಡಿದ್ದೆ ದೋಸೆ? ಕಾಣಿಸ್ತಾನೆ ಇಲ್ಲ. ಎಷ್ಟೊಂದು ದೋಸೆ ಮಾಡ್ಬಿಟ್ಟಿದ್ಯಲ್ಲ ನಿತ್ತು. ಇಷ್ಟೊಂದು ದೋಸೆ ಆ ಪಾಪು ತಿನ್ನುತ್ತಾ? ಇಷ್ಟೊಂದು ದೋಸೆ ತಿನ್ನುತ್ತಾ ಅದು ಪಾಪು? ಮತ್ತು ಬೇಗ ಬೇಗ ತಿನ್ನಿಸ್ಬಿಡು. ಎಷ್ಟು ಪಾಪು ಇದೆ ನಿನ್ನ ಹತ್ರ? ಒಂದು, ಇಲ್ಲಿ 2 ಪಾಪು ಇದೆ, ಅಲ್ಲೊಂದಿದೆ, 3, 4, ಅಲ್ಲೊಂದಿದೆಯಾ, 5 ಪಾಪು ಇದೆ. 5 ಪಾಪು ಇಷ್ಟೊಂದು ದೋಸೆ ಸಾಕಾಗುತ್ತಾ? ಸಾಕಾ? ಸರಿ, ಬೇಗ ಬೇಗ ಮಾಡಿಬಿಟ್ಟು ಬರೀ ದೋಸೆಗೆ ಏನು ಮಾಡಿದ್ಯಾ? ಚಟ್ನಿ ಮಾಡಿದ್ಯಾ? ಚಟ್ನಿ ಮಾಡಿದ್ಯಾ? ಸರಿ, ಮತ್ತೆ ಚಟ್ನಿ ಮಾಡಿದ್ಯಾ? ಮಾಡಬೇಕಾ ಇನ್ನೂ? ಮಾಡು ಮಾಡಿಬಿಟ್ಟು ಎಲ್ಲ ಪಾಪುಗೂ ತಿನ್ನಿಸ್ಬಿಡು ದೋಸೆನ, ಸರಿನಾ? ಓಕೆ. ಮತ್ತು ನನಗೆ ಚಂದ ನಿಂಗೆ ದೋಸೆ ಮಾಡಿಕೊಡ್ತೀಯಾ? ಸರಿ, ಬೇಗ ಮಾಡಿಕೊಡು. ಯಾಕೆ ಏನೇ ಕಳ್ತಾ ಇದೆಯಾ ನಿತ್ತು? ಮತ್ತೆ ನೀನು ಇವಾಗ ದೋಸೆ ಮಾಡ್ತೀನಿ ಅಂದೆ ತಾನೇ ನೀನು? ಇಲ್ಲಿ ಕೈಯಲ್ಲೇನು ಇಟ್ಕೊಂಡಿದ್ಯಾ? ತೋರಿಸು ಆ ಕೈಯಲ್ಲೇನು. ಬಿಸ್ಕೆಟಾ? ಓಪನ್ ಮಾಡಿಕೊಡ್ಬೇಕಾ? ಬಿಸ್ಕೆಟ್ ಬೇಕಾ? ಫಸ್ಟು ಬಿಸ್ಕೆಟ್ ತಿನ್ಬಿಟ್ಟು ಆಮೇಲೆ ದೋಸೆ ಮಾಡ್ತೀಯಾ? ಹೌದಾ? ಚಂದನ ಬಿಸ್ಕೆಟ್ ಓಪನ್ ಮಾಡಿಕೊಡೆ ನಿತ್ತುಗೆ ತಿನ್ನಕ್ಕೆ. ಅಯ್ಯಪ್ಪ, ಸಿಟ್ಟು ಬಂದಿದೆ. ಸಿಟ್ಟು ಅಪ್ಪ, ಸಿಟ್ಟು ಬಂದಿದೆ ಬಂಗಾರಿಗೆ ಸಿಟ್ಟು. ನಿತೀಶಿರಿಗೆ ಸಿಟ್ಟು ಬಂತಾ? ಸಿಟ್ಟು ಬಂತು ನಿತೀಶಿರಿಗೆ. ಸಿಟ್ಟು ಬಂತು. ಬಿಸ್ಕೆಟ್ ಓಪನ್ ಮಾಡ್ಕೊಡ್ಬೇಕಾ? ಚಂದನ ಬಿಸ್ಕೆಟ್ ಅಂತ ಓಪನ್ ಮಾಡಿಕೊಡು. ಬಾಯ್. ಎತ್ಕೊಂಡು ಹೋಗ್ಬಿಟ್ಲಾ? ಈ ಚಂದನ ಓಪನ್ ಮಾಡಿಕೊಡೆ. ಬಿಸ್ಕೆಟ್ ಓಪನ್ ಮಾಡಿಕೊಡು. ಓಪನ್ ಮಾಡಿಕೊಡು. ಸರಿ ಬಾ, ಇವಾಗ ಮಮ್ಮಚ್ಚಿ ತಿನ್ನೋಣ ಬಾ. ನೀನು ದೋಸೆ ಮಾಡಿದ್ದು ಸಾಕು ಬಾ. ನೀನು ಬೇಗ ಮಾಡೋಲ್ಲ ದೋಸೆ. ಏನು ಮಾಡ್ತಿದ್ಯಾ? ತಿನ್ಬಿಟ್ಟು ಟೇಸ್ಟ್ ಹೇಳಮ್ಮ ಚಂದನ, ದೋಸೆ ಹೆಂಗಿದೆ ಅಂತ ತಿನ್ಬಿಡು. ಹೆಂಗಿದೆ ದೋಸೆ? ಸೂಪರ್ ಇದೆಯಾ? ದೋಸೆ ಸೂಪರ್ ಇದೆಯಾ? ಸಾಕು ಬಂದಿತ್ತು, ಹೊಟ್ಟೆ ತುಂಬ ಇತ್ತು. ಬಾ ಮಮ್ಮಚ್ಚಿ ತಿನ್ನೋಣ ಬಾ. ಯಾಕೆ ನಿತ್ತು? ದೋಸೆ ತಿನ್ನೋದಕ್ಕೆ ಯಾಕೆ ನಿತ್ತು? ನೀನು ದೋಸೆ ಸೂಪರ್ ಮಾಡಿದ್ಯಂತೆ ನಿತ್ತುಮ್ಮ. ಸರಿ ಬಾ, ಹೋಗೋಣ ಬಾ. ನಡಿ ಹೋಗೋಣ ಬಾ. ಮಮ್ಮಚ್ಚಿ ಮಾಡ್ತೀನಿ ಬಾ ನಿಂಗೆ. ಬಾ ಬಂಗಾರಿ, ಬಾ ಮುದ್ದು, ಬಾ ಗೊಂಬೆ, ಬಾ ಚಿನ್ನಮ್ಮ, ಬಾ ಬಂಗಾರಿ. ಇವಾಗ ಮಮ್ಮಚ್ಚಿ ತಿನ್ನೋಣ. ವ್ಲಾಗಿಗೆ ಬಾಯ್ ಮಾಡಿಬಿಡು. ಬಾಯ್ ಮಾಡಿಬಿಡು. ಬಾ. ಏನು ಮಾಡ್ತೀಯ ಮತ್ತೆ? ಸಾಕು, ಇವಾಗ ಆಟ ಆಡಿದ್ದಿ. ಮಮ್ಮಚ್ಚಿ ತಿನ್ಬೇಕು ಇವಾಗ. ನಡಿ.
ಓಕೆ, ಪಾಪು ತಿನ್ಸ್ಬಿಟ್ಟು ತಚ್ಚಿ ಮಾಡಿಸ್ಬಿಡು. ಓಕೆನಾ? ಬಾಯ್ ಬಾಯ್. ಥ್ಯಾಂಕ್ ಯು. ಟೇಕ್ ಕೇರ್. ಥ್ಯಾಂಕ್ ಯು ಸೊ ಮಚ್. ಬಾಯ್. ಏನು ತಿಂತ ಇದೆಯಾ? ಬಿಸ್ಕೆಟಾ? ಆಟ ಆಡಿದ್ದಾಯ್ತಾ? ಆಯ್ತಾ? ಓಕೆ, ನಡಿ ಇವಾಗ ಆಚೆ ಹೋಗೋಣ. ನಡಿ, ಬಾಯ್ ಅಲ್ಲ, ಇವಾಗ ನಡಿ ಆಚೆ ಹೋಗೋಣ. ನಿಂಗೆ ಪೋಲಿಯೋ ಹಾಕಿಸ್ಬೇಕು. ಹೋಗೋಣ. ನೆನ್ನೆ ನೀನು ಸೈಕಲ್ ಎತ್ಕೊಂಡು ಎಲ್ಲೋಗಿದ್ದೆ ನೀನು? ಸೈಕಲ್ ಎತ್ಕೊಂಡು ಹಾಂ ಹೋಗಿದ್ಯಾ? ಸೊ ಫ್ರೆಂಡ್ಸ್, ಇವತ್ತು ಸಂಡೇ ಮತ್ತೆ ನಾನು 4 ಗಂಟೆಯಿಂದ ಮತ್ತೆ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ನಮ್ಮ ಪಾಪುಗೆ ಪೋಲಿಯೋ ಹಾಕಿಸ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ನಮ್ಮ ಪಾಪುನು ರೆಡಿ ಆಗಿದ್ದಾಳೆ. ಸೊ ಇವಾಗ ಊಟ ಎಲ್ಲ ಆಯಿತು, ನನ್ನ ಪಾಪುದು ಊಟ ಆಯಿತು. ಸೊ ಇವಾಗ ರೆಡಿ ಆಗಿದ್ವಿ ಆ್ಯಂಡ್ ನಮ್ಮ ಪಾಪುಗೆ ಪೋಲಿಯೋ ಹಾಕಿಸ್ಕೊಬರೋಣ ಅಂತ ಹೋಗ್ತಾ ಇದ್ವಿ. ಹೋಗೋಣ ಎಲ್ಲೋಗೋಣ? ಅಲ್ಲಿನಾ? ಪೋಲಿಯೋ ಹಾಕಿಸ್ಕೊಬರೋಣ ನಿನಗೆ? ಓಕೆ, ಹೋಗೋಣ ಬಾ. ಹೋಗೋಣ. ರೆಡಿಯಾಗಿದೆಯಾ ನೀನು? ರೆಡಿನಾ? ಏನು ಮಾಡೋದು ನೋಡೋದು? ಪಾಪನ ಹಾಕಿಸ್ಕೊತಾರೆ, ಪುಟ್ಟ ಪಾಪನ ಹಾಕಿಸ್ಕೊಳ್ಬೋದು. ಅದು ಅಳುತ್ತಾರೆ. ಚಿನ್ನಮ್ಮ ಹಾಯ್. ಎಲ್ಲೋಗ್ಬಿಟ್ಟು ಬಂದೆ ನೀನು ಇವಾಗ? ಹಾಂ ಪಾಪನ ನೀನು ಇವಾಗ ಎಲ್ಲೋಗ್ಬಿಟ್ಟು ಬಂದೆ? ನೀನೀಗ ಎಲ್ಲೋಗ್ಬಿಟ್ಟು ಬಂದೆ? ಹೂ ಹೋಗ್ಬಿಟ್ಟು ಬಂದ್ಯಾ? ಪೋಲಿಯೋ ಹಾಕಿಸ್ಕೊಂಡು ಬಂದ್ಯಾ ನೀನು? ಹಾಕಿದ್ರಾ? ಹೌದಾ? ಎಲ್ಲ ತೋರಿಸು, ನನ್ನ ಕೈ ತೋರಿಸು. ಇಲ್ಲ ಹಾಕಿದ್ರು? ಇಲ್ಲ ಹಾಕಿದ್ರಾ? ಹೌದಾ? ವೆರಿ ಗುಡ್. ಸುಮ್ಮನಿರು. ಹಾಯ್ ನಿತ್ತು. ಹಾಯ್ ಗೊಂಬೆ. ಎಷ್ಟು ಬಿಸ್ತಿದೆಲ್ಲ ನಿತ್ತು? ಬಿಸಿಲು ಚಿನ್ನ, ಬಿಸಿಲು ಜಾಸ್ತಿ ಇದೆ ಇವತ್ತು. ಮೊನ್ನೆ ಮಳೆ ಬಂತು, ಇವತ್ತು ಬಿಸಿಲಿದೆ. ಸೊ ಫ್ರೆಂಡ್ಸ್, ಇವತ್ತು ನಮ್ಮ ಪಾಪಗೆ ಪೋಲಿಯೋ ಡ್ರಾಪ್ಸ್ ಎಲ್ಲ ಹಾಕ್ಸಿದ್ದಾಯಿತು. ಆ್ಯಂಡ್ ಸ್ವಲ್ಪ ಇಲ್ಲಿ ಆಟ ಆಡಿಸ್ಕೊಂಡು ಇನ್ನೇನು ಮತ್ತೆ ನಾವು ಮನೆಗೆ ಕರ್ಕೊಂಡು ಹೋಗೋದು ನಮ್ಮ ಪಾಪನಷ್ಟೇ. ಇನ್ನೇನು ಮನೆಗೆ ಹೊರಡ್ತೀವಿ. ಸೊ ಒಂದು ಸ್ವಲ್ಪ ಆಟ ಆಡ್ಕೊತಾಳೆ. ನಾನೊಂದು 1 ಅವರ್ ಇಲ್ಲಿ ಟೈಮ್ ಪಾಸ್ ಮಾಡಿಕೊಂಡು ನಮ್ಮ ಪಾಪನ ಆಟ ಆಡಿಸ್ಕೊಂಡು ಇನ್ನೇನು ಮನೆಗೆ ಹೊರಡ್ತೀವಿ. ಸೊ ಇದಾಗಿತ್ತು ಇವತ್ತಿನ ನನ್ನ ಒಂದು ಸಂಡೇ ಒಂದು ಬ್ಲಾಗ್. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. Until then, take care and thank you for watching. Bye bye.